ಸ್ಯಾರಿ ಯಾವ್ದು ಉಟ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಯ್, ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಸಂಜೆ ಡಿನ್ನರ್ಗೆ ಸಿಂಪಲ್ ಆಗಿ ಚೆನ್ನಾಗಿರತ್ತೆ. ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಅನ್ನ, ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಫ್ರೈ ಈಸಿಯಾಗೆ ಮಾಡ್ಕೊಬೋದು. ಇದು ಒಂದು 10 ನಿಮಿಷಕ್ಕೆಲ್ಲ ಬೇಗ ಆಗೋಗುತ್ತೆ. ಚಿಕನ್ ಫ್ರೈ ಮಾಡ್ಕೊತಾ ಇದೀವಿ. ಯಾವ ತರ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ಒಂದು ಆನಿಯನ್ ತಗೊಳ್ಳೋಣ. ನಾನು ಚಿಕನ್ ಬಂದು 1.5 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಕಮ್ಮಿ ನಾನು ಆನಿಯನ್ ಹಾಕೊಂತಾ ಇರೋದು. ಕುಕ್ಕರಲ್ಲಿ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ. 10 ಮಿನಿಟ್ಸ್ಗೆಲ್ಲ ಬೇಗ ಆಗುತ್ತೆ. 5 ಮಿನಿಟ್ಸ್ ಇಂದ 10 ಮಿನಿಟ್ಸ್ ಎಲ್ಲ ರೆಡಿ ಇದ್ರೆ ಬೇಗ ಆಗುತ್ತೆ. ಕುಕ್ಕರಲ್ಲಿ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು, ನಾನು ಕಮ್ಮಿ ಆಯಿಲ್ ಹಾಕೊಂಡು ಮಾಡ್ತಾ ಇದ್ದೀನಿ. ಆಯಿಲ್ ಹಾಕೊಂಡು ಒಂದು ಗಡ್ಡೆ ಅಷ್ಟು ಇದು ಆನಿಯನ್ ತಗೊಂಡಿದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ ಚಿಕನ್ 2 to 3 ಟೈಮ್ಸ್ ಅಷ್ಟು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಚಿಕನ್ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಒಂದು 5 ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಫ್ರೈ ಆಗ್ತಾನೆ ನಮ್ಗೆ ಗೊತ್ತಾಗುತ್ತೆ, ಬೆಳ್ಳಕ್ಕಾಗುತ್ತೆ. ಅದಾದ್ಮೇಲೆ ನಾನು 1 ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂತಾ ಇದ್ದೀನಿ. ಅರ್ಶಿನ ಏನಕ್ಕೆ ಹಾಕೊಂತೀವಿ ಅಂದ್ರೆ ಅದು ಹಸಿ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗುತ್ತೆ. ಸ್ಮೆಲ್ ಚಿಕನ್ ನಲ್ಲಿ ಸ್ಮೆಲ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಅರ್ಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ನಮ್ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡು, 2 ಟೊಮೆಟೊ ದಪ್ಪ ಟೊಮೆಟೊ ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದ್ 3ರಿಂದ 4 ಗಡ್ಡೆಷ್ಟು ಜಾಸ್ತಿ ತಗೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿರತ್ತೆ. ಶುಂಠಿ ಮಾತ್ರ ಒಂದು ಅರ್ಧ ಇಂಚಷ್ಟು ಕುಟಾಣಿ ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿ ಹಾಕೊಂತಾ ಇದೀವಿ. ನಾನು ಮಿಕ್ಸಿಗೆ ಹಾಕೊಂತಾ ಇಲ್ಲ, ಜಜ್ಜಿ ಹಾಕೊಂಡ್ರೆ ಚೆನ್ನಾಗಿರತ್ತೆ. ಸಾಂಬಾರ್ ಪೌಡರ್ ಬಂದು 2 ಸ್ಪೂನ್ ಅಷ್ಟು. ಹಸಿಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ, ಅದಕ್ಕೋಸ್ಕರ ಸಾಂಬಾರ್ ಪೌಡರ್ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಿಮ್ ಖಾರಕ್ಕೆ ಎಷ್ಟು. ಸಾಂಬಾರ್ ಪೌಡರ್ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಆಡ್ ಮಾಡ್ಕೊಳ್ಳಿ. ಅದಾಯ್ತಾ. ಇದು ಧನಿಯಾ ಪುಡಿ ಬಂದು 1.5 ಸ್ಪೂನ್ ಅಷ್ಟು ಹಾಕೊಂತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ನೀರಿನ ಅಂಶ ಇರುತ್ತೆ. ನೀವು 1 ಸ್ಪೂನ್ ಅಷ್ಟು ನೀರ್ ಹಾಕೊಳಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಚಿಕನ್ ಅಲ್ಲಿ ಉಪ್ಪು ಅಲ್ಲಿ ನೀರು ಬಿಟ್ಕೊಳತ್ತೆ. ನಾನು ಕುಕ್ಕರಲ್ಲಿ ಅಲ್ವಾ ಮಾಡ್ಕೊಂತಾ ಇರೋದು. ಸ್ವಲ್ಪ ನೀರ್ ಬಿಟ್ಕೊಳತ್ತೆ ಚಿಕನ್ ಅಲ್ಲಿ. ಅದಕ್ಕೋಸ್ಕರ ನೀರ್ ಮಾತ್ರ ಆಡ್ ಮಾಡಕ್ ಹೋಗ್ಬೇಡಿ. ನೀವು ಬಾಣ್ಲಿಯಲ್ಲಿ ಮಾಡ್ಕೊಂಡ್ರು ಚೆನ್ನಾಗಿರತ್ತೆ. ತುಂಬಾ ಟೇಸ್ಟ್ ಇರತ್ತೆ. ಬೇಗ ನಿಮ್ಗೆ ಗ್ರೇವಿ ಸ್ವಲ್ಪ ಬೇಕು ಅಂದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಇವಾಗ ಅನ್ನಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಆಡ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು ಪ್ರೆಷರ್ ಬಂದ್ರೆ ಸಾಕು, ನಮ್ಗೆ ಬೇಗ ಆಗತ್ತೆ. ಬೇಗ ಮಾಡ್ಕೊಂಡು ತಿನ್ಬೋದು. ದಿಢೀರ್ 10ರಿಂದ 15 ನಿಮಿಷ ಒಳಗಡೆ ಚಿಕನ್ ಫ್ರೈ ರೆಡಿ ಆಗತ್ತೆ. ಇವಾಗ ಕ್ಲೀನ್ ಮಾಡಕ್ ಬಂದಿದೀವಿ ಚಿಕನ್ ಫ್ರೈ ಆಗೋಷ್ಟೊತ್ತಿಗೆ. ನಾವಿಲ್ಲಿ ಮಾಡಿ ಮೇಲೆ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ವಾಟರ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಫಂಕ್ಷನ್ ಬರತ್ತಲ್ವಾ, ಎಲ್ಲ ವಾಟರ್ ಫಾಲ್ ಇಕ್ಕಿದ್ರೆ ಆಗುತ್ತೆ ಅಂದ್ಬಿಟ್ಟು ವಾಟರ್ ಪ್ರೂಫ್ ಬಂದಿದ್ದೀವಿ. ಎಲ್ಲ ಸ್ವಲ್ಪ ಆದಷ್ಟು ಇವಾಗ ಕ್ಲೀನ್ ಮಾಡಬೇಕು ಟೆರೆಸ್ ಮೇಲೆ ರೂಮಲ್ಲಿ. ಸಾಕಮ್ಮ ನನ್ನ ಕಾಲ್ ನೋಡಿ. ನನ್ನ ಮಗಂದು ಜಿಮ್ದು ಹೆಂಗಿಕ್ಕವನೆ ಎಲ್ಲ ಬೆಳಿಗ್ಗೆ ಬಂದು ಮಾಡ್ತಾನೆ, ಅಂದ್ರೆ ಜಿಮ್ ಮಾಡ್ತಾನೆ. ಅಯ್ಯೋ ನನ್ನ ಕೈ ಉಗ್ರೈತಾಗಲ್ಲ. తిండ్రా ఇంకేం కొస్వి నువ్వు పీట్లు ఎత్తి పెట్టు పద. ಎಲ್ಲ ಹೊಸ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಎಲ್ಲ ತುರ್ಕಿಟ್ಬಿಟ್ಟು ಮೊನ್ನೆ ಫಂಕ್ಷನ್ ಆಗಿತ್ತು. ಎಲ್ಲ ಸ್ವಲ್ಪ ಎಲ್ಲ ಅಕ್ಕಿ ತುರ್ಕಿಟ್ಬಿಟ್ಟಿದ್ದೀವಿ. ಇವಾಗೆಲ್ಲ ಜೋಡಿಸ್ಕೊಂಡ್ರೆ ಇನ್ನೂ ಮಸ್ತಾಗಿ ಇಡ್ಬೋದು. ಅದಕ್ಕೋಸ್ಕರ ಎಲ್ಲ ತೆಗಿತಾ ಇದ್ದೀನಿ. My divides are the sun.
ಲಕ್ಷ್ಮಿ ಅದೇ ಚಪ್ಪಲಿ ಇದೆರಡು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ದೀವಿ. ಇನ್ನು ಮಿಕ್ಕಿರೋದು ಇದೆಲ್ಲ ಸ್ವಲ್ಪ ಕ್ಲೀನ್ ಆಗೈತೆ. ಮಿಕ್ಕಿರೋದು ನಾಳೆ ಬಂದು ಎಲ್ಲ ಮನೆ ರೂಮ್ ಎಲ್ಲ ಸಾರಿಸಿ ಗುಡಿಸ್ಬೇಕು. ಮಿಕ್ಕಿರೋ ಇವಾಗ ನಾವು ರೇಷನ್ ತರಕ್ಕೆ ಹೋಗ್ತೀವಲ್ವ, ಆ ರೇಷನ್ ಎಲ್ಲ ಇಲ್ಲಿ ತಂದು ಸ್ಟೋರ್ ಮಾಡಿಕೊಂತೀವಿ. ಆಮೇಲೆ ಅಡುಗೆ ಭಟ್ರು ಬಂದಮೇಲೆ ಎತ್ಕೊಂಡೋಗಿ ಅಡುಗೆ ಭಟ್ರು ಕೊಡ್ತೀವಿ. ಅಲ್ಲಿವರೆಗೂ ಇವಾಗ ನಮ್ಮ ಕೆಳಗಡೆ ಹಾಲಲ್ಲೆಲ್ಲ ಇಕ್ಕೋಕ್ಕಾಗಲ್ಲ, ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ನಾವು ಬೇರೆ ಐಟಮ್ಸ್ ಎಲ್ಲ ಇವಾಗ ನಾವು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಏನೇನು ಯೂಸ್ ಮಾಡ್ತೀವೋ ಈ ಎಲ್ಲ ಎತ್ಕೊಂಡ್ಬಂದು ಇಲ್ಲೇ ನಾವು ಈ ರೂಮೆಲ್ಲ ಸ್ಟೋರ್ ಮಾಡೋದು. ಇವಾಗ ಆಗೈತೆ ಒಂದಷ್ಟು ಆಗೈತೆ, ಮಿಕ್ಕಿರೋದು ನಾಳೆ ಬಂದು ಮಾಡ್ಕೊತೀವಿ. ಇವಾಗ ಇನ್ನೇನು ಇದು ಜಾತ್ರೆ ಬರ್ತಾ ಇತ್ತಲ್ವ, ಎಲ್ಲ ಆದಷ್ಟು ಸ್ವಲ್ಪ ಈ ವೀಕೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಜಾತ್ರೆ ಇನ್ನೇನು ಹತ್ರ ಬರುತ್ತೆ, ಫುಲ್ ವೀಡಿಯೋಸ್ ಬರ್ತಾ ಇರತ್ತೆ, ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸ್ಯಾರಿ ಯಾವ್ದು ಉಟ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಕಳಸ ಸಂಜೆ ಮೇಲೆ ಇದು ನಾವು ಆರತಿ ಎತ್ತಿರ್ತೀವಲ್ವ, ಆ ಟೈಮಲ್ಲಿ ಎಲ್ಲ ನೋಡಿ ಎತ್ತಿಟ್ಕೊಳ್ಳೋಣ. ಆ ಟೈಮಲ್ಲಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಮನೆಯೆಲ್ಲ ತುಂಬ ಇದು ಫಂಕ್ಷನ್ಗೆ ಹೋಗಿರೋ ಸ್ಯಾರೀಸ್ ಎಲ್ಲ ಒಂದು ಕಡೆ ಇಕ್ಕಿಲ್ಲ, ಎಲ್ಲ ಅಂದರೆ ಅಲ್ಲಿ ಹಾಕ್ಬಿಟ್ಟಿದೆ. ಇವಾಗೆಲ್ಲ ಕ್ಲೀನಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಈ ರೇಷ್ಮೆ ಸ್ಯಾರೀಸ್ ಎಲ್ಲ ಇದ್ರಲ್ಲಿ ಹಾಕಿ, ಅಂದರೆ ಚಿಕ್ಕಪೇಟೆಯಲ್ಲಿ ಪ್ಯಾಕಿಂಗ್ ಸ್ಯಾರೀಸೇ ಇರುತ್ತೆ, ಅದರಲ್ಲಿ ಹಾಕಿ ಇಕ್ಕಿದ್ರೆ ಕ್ಲೀನಾಗಿರುತ್ತೆ ನಮಗೆ. ನೋಡಿ ಸ್ಯಾರೀಸ್ ಏನಾದರೂ ಸ್ಯಾರಿ ಬ್ಯಾಗೇ ಬರುತ್ತೆ ನಿಮಗೆ, ಅಮೆಝಾನಲ್ಲಿ ಸಿಕ್ಕತ್ತೆ, ಚಿಕ್ಕಪೇಟೆಯಲ್ಲಿ ಸಿಕ್ಕತ್ತೆ. ಈ ಥರ ಸ್ಯಾರೀಸ್ ಹಾಕಿ ಜಿಪ್ ಹಾಕಿ ಇಟ್ಬಿಟ್ರೆ ಕ್ಲೀನಾಗಿರುತ್ತೆ, ಏನೂ ಆಗಲ್ಲ. ನೋಡಿ ಈ ಸ್ಯಾರಿಗೆ ನೋಡಿ ಯಾವ ಥರ ಆಗೈತೆ ನೋಡಿ, ಕ್ಲೀನಾಗಿರುತ್ತೆ. ಇನ್ನು ತೊಗೊಬೇಕು, ಇನ್ನು ಚಿಕ್ಕಪೇಟೆಗೋ ಇಲ್ಲಾಂದರೆ ಅಮೆಝಾನೆಲ್ಲ ನೋಡಿಬಿಟ್ಟು ಈ ಥರ ಬ್ಯಾಗ್ಸ್ ತೊಗೊಂಡು ಎಲ್ಲದರಲ್ಲಿ ಎಲ್ಲ ಸ್ಯಾರೀಸ್ಗೂ ಈ ಥರ ಹಾಕಿ ಇಕ್ಬೇಕು. ಇನ್ನು ಟೈಮ್ ಬಂದಿಲ್ಲ, ಯಾವಾಗ ಬರುತ್ತೋ ಇನ್ನೂ ಗೊತ್ತಿಲ್ಲ. ನೋಡಿ ಈ ಸ್ಯಾರೀಸ್ಗೆಲ್ಲ ಹಾಕಿ ಇಕ್ಬೇಕು. ಎಲ್ಲ ಹೊಸ ಸ್ಯಾರೀಸ್ ಎಲ್ಲ ಕ್ಲೀನಾಗಿ ಮಡಚಿ ಇಕ್ಲಿಲ್ಲ, ಎಲ್ಲ ಒಂಥರ ಸುತ್ತು ಕಟ್ಕೊಂಡ್ಬಿಟ್ಟೈತೆ. ಸ್ಯಾರೀಸು ನನ್ನ ರೇಷ್ಮೆ ಸ್ಯಾರೀಸ್ ಎಲ್ಲ ಸ್ವಲ್ಪ ಎತ್ತಿಬಿಟ್ಟು ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ. ಚಿಕನ್ ಏನಾಗೈತೆ ಅಂದ್ಬಿಟ್ಟು, ಯಾಕಂದರೆ ನನ್ನ ಮಗಳಿಗೆ ಊಟಕ್ಕೆ ಕೊಡಬೇಕಾಯಿತು, ಅದಕ್ಕೋಸ್ಕರ ಇನ್ನು ಪೆಪ್ಪರ್ ಪೌಡರ್ ಎಲ್ಲ ಆ್ಯಡ್ ಮಾಡಬೇಕಾಯಿತು. ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ಯಾರೀಸ್ ಏನಂದರೆ ನಾವು 2 ದಿವಸನೂ ಫ್ರೀ ಅಂತೂ ಇರಲ್ಲ. ಎಲ್ಲ ನೋಡಿ ಮಕ್ಕಳದು ಆಗಲಿ ನಮ್ಮದಾಗಲಿ ಎಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡ್ರೆ ವೇರ್ ಮಾಡ್ಕೊಳಕ್ ಸರಿ ಹೋಗುತ್ತೆ. ಎಲ್ಲ ನೆಂಟ್ರು ಇರ್ತಾರೆ, ಎಲ್ಲರೂ ಬ್ಯುಸಿಯಲ್ಲಿ ಇರ್ತೀವಲ್ವ, ಅದಕ್ಕೋಸ್ಕರ ಎಲ್ಲ ಒಂದ್ ಕಡೆ ಇಟ್ಕೊತಾ ಇದೀವಿ. ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದ್ವಿ, ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಏನೇನ್ ಬೇಕೋ ಅದೆಲ್ಲ ಒಂದ್ ಕಡೆ ಇಟ್ಕೊಂತಾ ಇದೀವಿ. ಯಾಕಂದ್ರೆ ತುಂಬಾ ರಿಸ್ಕ್ ಆಗೋಗುತ್ತೆ 2 ದಿವಸದಲ್ಲಿ, ಅದಕ್ಕೋಸ್ಕರ ಆದಷ್ಟು ಕ್ಲೀನಿಂಗ್ ಮಾಡಿ. ನಾನು ಏನಂದ್ರೆ ಮದ್ವೆಯಲ್ಲಿ ಈ ಸತಿ ತುಂಬಾ ಫಂಕ್ಷನ್ಗಳಿರುತ್ತೆ, ಎಲ್ಲ ಒಂದೊಂದ್ ಕಡೆ ಇಟ್ಬಿಟ್ಟಿದೀನಿ. ಅಂದ್ರೆ ನಮ್ಮ ಮಕ್ಳ ಬಟ್ಟೆಯಲ್ಲಿ ನನ್ ಸ್ಯಾರೀಸ್ ಹೊಟ್ಟೋಗೈತೆ, ನಮ್ಮ ಯಜಮಾನ್ರ ಬೀರಲ್ಲಿ ಹೊಟ್ಟೋಗೈತೆ. ಏನಂದ್ರೆ ಒಂದ್ ಸಿಕ್ಕಿದ್ರೆ ಒಂದ್ ಸಿಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಎಲ್ಲ ಜೋಡಿಸ್ಕೊಂತಾ ಇದೀನಿ. ಎಲ್ಲ ಆದಷ್ಟು ಜೋಡಿಸ್ಕೊಂಡಿರೋದಾಯ್ತು. ನನ್ ಮಗಳಿಗೆ ಊಟಕ್ಕೆ ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಇನ್ನೇನ್ ಚಿಕನ್ಗೆ ಇನ್ನ ಪೆಪ್ಪರ್ ಪೌಡರ್ ಆಡ್ ಮಾಡ್ಬೇಕಾಯ್ತು. ಚಿಕನ್ ಇವಾಗ ಬಾಂಡ್ಲಿಯಲ್ಲಿ ಹಾಕೊಂಡು ಪೆಪ್ಪರ್ ಪೌಡರು ಮತ್ತೆ ಗರಂ ಮಸಾಲ 1.5 ಸ್ಪೂನ್ ಅಷ್ಟು ಗರಂ ಮಸಾಲ ಆಡ್ ಮಾಡ್ತಾ ಇದ್ದೀನಿ. MTR ಗರಂ ಮಸಾಲ ಇದು. ಕೊತ್ಮೀರಿ ಇನ್ನೊಂದ್ 2 ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗೋಗುತ್ತೆ ಚಿಕನ್ ಫ್ರೈ. ಇವತ್ತು ನಾನು ಏನು ಮಾಡಿಲ್ಲ, ಏನಂದ್ರೆ ಬಿಸಿ ಅನ್ನಕ್ಕೆ ತುಂಬಾ ದಿವಸ ಆಯ್ತು ಬಿಸಿ ಅಂದ್ರೆ ಚಿಕನ್ ಫ್ರೈ ಈ ತರ ತಿಂದು, ಅದಕ್ಕೋಸ್ಕರ ಚಿಕನ್ ಫ್ರೈ ಬಿಸಿ ಅನ್ನ ತಿನ್ನೋಣ ಅನ್ಬಿಟ್ಟು ಮಾಡಿದೀನಿ. ನೀವು ಮುದ್ದೆ ಮಾಡ್ಕೊಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಗ್ರೇವಿ ಇರಬೇಕು. ಚಪಾತಿಗಾದ್ರೆ, ಅನ್ನಕ್ಕಾದ್ರೆ ಚಿಕನ್ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ಬೋದು. ಚಿಕನ್ ಫ್ರೈ ರೆಡಿ ಆಗೈತೆ. ನೀವು ಈ ತರ ಮಾಡಿ ತುಂಬಾ ಟೇಸ್ಟ್ ಆಗಿರತ್ತೆ, ಚೆನ್ನಾಗಿರತ್ತೆ.
ಚಪಾತಿಗೂ ಮಾಡ್ಕೊಬೋದು. ಮುದ್ದೆಗಾದರೆ ಇನ್ನೊಂದು ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆಲ್ಲ ಸೂಟ್ ಆಗುತ್ತೆ. ಇಡ್ಲಿಗೆ, ದೋಸೆಗೆಲ್ಲ ಚೆನ್ನಾಗಿರತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ, ನನ್ನ ಕಮೆಂಟಲ್ಲಿ ತಿಳಿಸಿ. ಚಿಕನ್ ಫ್ರೈ ರೆಡಿ ಆಗೈತೆ ಇವಾಗ. ಚಿಕನ್ ಫ್ರೈ ರೆಡಿ ಆಗೈತೆ. ನೀವು ಈ ಥರ ಒಂದ್ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಒಂದ್ಸಲ ನೀವು ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಫ್ರೈ ರೆಡಿ ಆಗೈತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.